ಸರ್ ನಮಸ್ಕಾರ. ನಿಮ್ಮ ನಮಸ್ತೆ ಅಂಗಡಿಲಿ ಎಲ್ಲಾ ಐಟಮ್ ಮೇಲೂ ನೀವು ವಾಶ್ ಮಾಡಿ ಪ್ಯೂರ್ ಜರ್ಮನ್ ಸಿಲ್ವರ್ ಅಂತ ತೋರಿಸ್ತೀರಾ. ಹೌದು. ಆದ್ರೆ ಈಗ ಎಲೆ ಮಾಡಿಸಿದೀರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ಪ್ಯೂರ್ ಜರ್ಮನ್ ಸಿಲ್ವರ್ ಅಂತ ವಾಶ್ ಮಾಡಿ ತೋರಿಸ್ತೀರಾ? ತೋರಿಸ್ತೀನಿ ಮೇಡಮ್. ನೋಡಿ, ಇದು ಇಷ್ಟು ದಿವಸ ತೊಗೊಂಡಿರೋದು ಈ ಎಲೆ ಮಾಡಿಸೋದಕ್ಕೆ ವರಮಹಾಲಕ್ಷ್ಮಿಗೆ ಲಾಂಚ್ ಮಾಡಬೇಕು ಅಂತ ನಾನು ಲೇಟ್ ಮಾಡ್ಕೊಂಡು. ಓಕೆ ನೋಡಿ, ಗೆಜ್ಜೆಯಿಂದ ಹಿಡಿದು ಆ್ಯಂಗಲ್ ಪೂರ್ತಿ ಈಕ್ವಲ್ ಇದೆ. ಓಕೆ ಈ ಬರೀ ಎಲೆ ಕೊಟ್ಟಿದ್ದಿದ್ರೆ ಒಂದು ಕಡೆ ಡೊಂಕ, ಒಂದು ಕಡೆ ಇದು ಹಾಕಿತ್ತು. ಈಗ ನೋಡಿ, ಇನ್ಸ್ಟೆಂಟ್ ನೀವು ಯಾವ್ದಾರ ಒಂದು ಚೊಂಬು ತಗೊಳ್ಳಿ. ಎಕ್ಸಾಂಪಲ್ ತೋರಿಸ್ತೀನಿ. ನಮ್ಮಲ್ಲಿ ನೋಡಿ, ಯಾವ ಸೈಜ್ ಚೊಂಬು ತೊಗೊಂಡ್ರು ನೀವು ಬರೀ ಮಡಗ್ಬಿಟ್ರು ಸಾಕು. ಓಕೆ ಅಲೈನ್ಮೆಂಟು ಈಸಿ ಟು ಯೂಸ್ ಇದೆ. ಈಸಿ ಟು ಯೂಸು, ಇನ್ಸ್ಟೆಂಟು. ಹಾ ಆಯಿತಾ? ವರಮಹಾಲಕ್ಷ್ಮಿಲಿ ನಮ್ಮ ಹೆಂಗಸರುಗಳಿಗೆ ತುಂಬ ಕೆಲಸಗಳಿರುತ್ತೆ. ಅಯ್ಯೋ ಸರಿ ಹೋಗಿಲ್ಲವಲ್ಲ, ಸರಿ ಹೋಗಿಲ್ಲ, ನನಗೆಲ್ಲ ಯಾವ ಚಂಬರ ತಗೊಳ್ಳಿ ಕರೆಕ್ಟ್ ಕೂತ್ಕೊಳ್ಳಿ. ಓಕೆ ಕರೆಕ್ಟ್ ಕಂಠದೊಳಗಡೆ ಕೂತ್ಕೊಳ್ತಾ ಇದ್ದೀನಿ ನೋಡಿ. ಓಕೆ ನೀವು ಇದರಲ್ಲಿ ನ್ಯಾಚುರಲ್ ಕಾಯಿನೂ ಹಾಕೋಬಹುದು, ಇಲ್ಲ ಮಾಡಿದೀವಿ ನೋಡಿ, ನ್ಯಾಚುರಲ್ ಕಾಯಿನೂ ಮಡಿಕೋಬಹುದು, ಇಲ್ಲ ನಾವೇ ಮಾಡ್ಸಿರೋಂಥ ಜರ್ಮನ್ ಸಿಲ್ವರ್ ಕಾಯಿನೂ ಮಡಿಕೋಬಹುದು. ಓಕೆ ಓಕೆ ಎರಡು ಆಪ್ಷನ್ ಇದೆ ನಿಮಗೆ. ಬಟ್ ಇದು ಪ್ಯೂರ್ ಜರ್ಮನ್ ಸಿಲ್ವರ್ ಅನ್ನೋದಕ್ಕೆ ನಮ್ಮ ಹುಡುಗಿ ನಿಮಗೆ ರಬ್ ಮಾಡಿ ತೋರಿಸ್ತಾಳೆ. ಓಕೆ ಈಗ ಹಂಗಾದ್ರೆ ಲೈವ್ ಆಗಿ ತೋರಿಸ್ತೀರಾ ನೀವು ವಾಶ್ ಮಾಡಿ? ತೋರಿಸ್ತೀವಿ. ಸುಮ್ಮನೆ ರಬ್ ಅಲ್ಲ ಇದು. ಸುಮ್ಮನೆ ರಬ್ ಮಾಡಿದಾಗ ಏನು ಹೋಗಲ್ಲ, ಪ್ಲೇಟಿಂಗು ಚೆನ್ನಾಗಿ ರಬ್ ಮಾಡಿ ತೋರಿಸ್ತಾಳೆ. ಅವಾಗ ಒಳಗಡೆ ಏನಿದೆ ಅಂತ ಗೊತ್ತಾಗುತ್ತೆ. ಈ ಶೈನಿಂಗ್ ಹೋದ್ಮೇಲೆ ಒಳಗಡೆ ಏನಿದೆ ಅಂತ ತಿಳ್ಕೊಬೇಕು ನಾವು. ಓಕೆ ಓಕೆ ಶೈನಿಂಗ್ ಹೋಗುತ್ತೆ ನೋಡಿ. ಈಗ ಮಾಮೂಲಿ ತೋರಿಸ್ಬಾರ್ದು ಅವ್ರಿಗೆ. ನೋಡಿ, ಜರ್ಮನ್ ಸಿಲ್ವರ್ ಎಲೆ ಎತ್ಕೊಂಡಿದ್ದಾರೆ. ಇವಾಗ ವಾಶ್ ಮಾಡಿ ತೋರಿಸ್ತಾರೆ. ಮಾಡಿ ಮೇಡಮ್. ಏನ್ರಲ್ಲಿ ವಾಶ್ ಮಾಡ್ತಿದ್ದೀರಾ ಮೇಡಮ್? ಮತ್ತೆ ರಂಗೋಲೆ ಮೇಡಮ್. ಓಕೆ ನೋಡಿ, ಈ ತರ ಉಜ್ಜಿಕ್ತಾ ಇದೀನಿ. ಪ್ಯೂರ್ ಜರ್ಮನ್ ಸಿಲ್ವರ್ ಲೀವ್ಸ್ ಮೇಲೆ ಅವ್ರು ಈ ತರ ವಾಶ್ ಮಾಡಿ ತೋರಿಸ್ತಾ ಇದ್ದಾರೆ. ಯೂಶಲಿ ನಿಮ್ಗೆ ಪ್ಲೇಟಿಂಗ್ ಎಲ್ಲ ಇದ್ರೆ ಈ ತರ ವಾಶ್ ಮಾಡಿದ ತಕ್ಷಣ ಅದು ನಿಮ್ಗೆ ಬಂದ್ಬಿಡುತ್ತೆ. ಒಂದ್ ವಾಶ್ ಅಲ್ಲಿ ಇಲ್ಲ ಅಂದ್ರೂ 2-3 ವಾಶಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಾವು ಲೀವ್ಸ್ ಮೇಲೆ ಏನಕ್ಕೆ ತೋರಿಸ್ತಿದೀವಿ ಅಂತಂದ್ರೆ ಇದೆಲ್ಲ ತುಂಬಾ ಡೆಲಿಕೇಟ್ ಪ್ರಾಡಕ್ಟ್ಸ್ ಲೀವ್ಸ್ ಎಲ್ಲ ಅಲ್ವಾ. ಸೊ ಇದ್ರಲ್ಲೂ ಜರ್ಮನ್ ಸಿಲ್ವರೇ ನಾವು ಕೊಡೋದು ಅನ್ನೋದಕ್ಕೋಸ್ಕರ ಇದೊಂದು ಲೈವ್ ಡೆಮಾನ್ಸ್ಟ್ರೇಷನ್ ಅಷ್ಟೇನೆ. ನೋಡಿ, ಅವ್ರು ವಾಶ್ ಮಾಡಿದ್ದಾರೆ. ವಾಶ್ ಮಾಡಿ ಮೇಡಮ್, ನೀರು ಹಾಕಿ ನೋಡಿ. ಓಕೆ, ನಿಮ್ಗೇನು ಕಲರ್ ಏನೋ ಚೇಂಜ್ ಆಗಿಲ್ಲ. ನೀವು ನೋಡ್ತಿರ್ಬೋದು ಫಿನಿಶಿಂಗ್ ಎಲ್ಲ ನಿಮ್ಮದು ಮುಂಚೆ ಹೇಗಿತ್ತು ಅದೇ ಥರ ಇದೆ. ಇದೇ ಥರ ಇರುತ್ತೆ ಕೂಡ. ಇವಾಗ ನಿಮ್ಮದು ಆರ್ಡಿನರಿ ಮೆಟಲ್ ಒಂದು ತೋರಿಸ್ತೀವಿ ನಾವು. ಇದು ಆ್ಯಕ್ಚುಲಿ ಬೆಳಗ್ಗೆ ಒಂದು ಕಸ್ಟಮರ್ಗೆ ತೋರಿಸಾಗಿದೆ. ಇದ್ರದ್ದು ಇನ್ನೊಂದು ಸೈಡು ನಾವು ವಾಶ್ ಮಾಡಿ ತೋರಿಸ್ತೀವಿ. ನಾವು ವಾಶ್ ಮಾಡ್ತಿದ್ದಂಗೆ ಅದ್ರದ್ದು ಕಲರ್ ಫೇಡ್ ಆಗೋದು ನೀವು ನೋಡ್ಬೋದು. ಮಾಡಿ ಮೇಡಮ್. ನೋಡಿ, ವಾಶ್ ಮಾಡ್ತಾ ಇದ್ದಾರೆ. ವಾಶ್ ಮಾಡ್ತಾ ನಾವು ಒಂದು ಸ್ವಲ್ಪ ಜಾಸ್ತಿ ರಬ್ ಮಾಡ್ತೀವಿ, ಯಾಕಂದರೆ ನಿಮಗೆ ವಿಡಿಯೋಲಿ ಗೊತ್ತಾಗಬೇಕು ಅಂತ. ಯೂಶಲಿ ಕಸ್ಟಮರ್ಸ್ ಯೂಸ್ ಮಾಡುವಾಗ ಒಂದು 2-3 ವಾಶಸಲ್ಲಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾವು ಜೋರಾಗಿ ರಬ್ ಮಾಡೋದ್ರಿಂದ ನಿಮಗೆ ಒಂದು ವಾಶಲ್ಲೇ ಗೊತ್ತಾಗ್ತಾ ಇದೆ ಅಷ್ಟೇ. ನೋಡಿ, ತುಂಬ ಕಲರ್ ಫೇಡ್ ಆಯಿತು. ಆಲ್ಮೋಸ್ಟ್ ಎಲ್ಲ ಒಂದೇ ಹಿತ್ತಾಳೆ ಆಗ್ಬಿಡ್ತು. ನಿಮಗೆ ಪ್ಲೇಟಿಂಗು ಹೋಗ್ಬಿಡುತ್ತೆ. ನೀವು ವಾಶ್ ಮಾಡ್ತಿದ್ದಂಗೆ ಪ್ಲೇಟಿಂಗ್ ಹೋಗ್ಬಿಡುತ್ತೆ. ಅದೇನು ಹಿಂಗೆ ನಿಮಗೆ ಗೊತ್ತಾಗೋದು ನೀವು ತೊಗೋತಿರೋ ಜರ್ಮನ್ ಸಿಲ್ವರಾ ಇಲ್ವಾ ಅಂತ. ಮೇಡಮ್, ಇದು ಬಟ್ಲು ಮುಂದೆಯಿಂದ ಹೆಂಗೆ ಕಾಣಿಸುತ್ತೆ ತೋರಿಸಿ. ನೋಡಿ, ಮುಂದೆಯಿಂದ ನಿಮಗೆ ಸೇಮ್ ಜರ್ಮನ್ ಸಿಲ್ವರ್ ಕಣ್ಣಂಗೆ ಕಾಣಿಸುತ್ತೆ. ಓಕೆನಾ? ಬಟ್ ನೀವು ವಾಶ್ ಮಾಡಿದ ತಕ್ಷಣ ಅದ್ರ ಮೇಲೆ ಯಾವಾಗ ರಬ್ ಮಾಡ್ತೀರಲ್ಲ ಆವಾಗೇ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಸೊ ಈಗ ನಾವು ತೋರಿಸಿದ್ದು ಜರ್ಮನ್ ಸಿಲ್ವರ್ ಎಲೆ ಕೂಡ ನಿಮಗೆ ಪ್ಯೂರ್ ಜರ್ಮನ್ ಸಿಲ್ವರ್. ನೀವು ವಾಶ್ ಮಾಡಿ ಲೈವಾಗಿ ತೋರಿಸಿದ್ವಿ, ಏನೂ ಡಿಫ್ರೆನ್ಸ್ ಬರಲಿಲ್ಲ. ಇಷ್ಟು ಗ್ಯಾರಂಟಿ ಇರುತ್ತೆ ನಮ್ಮ ಪ್ರಾಡಕ್ಟ್ಸು.